ಒಂದು ಸೆಕೆಂಡ್ ನಾನು ದೇವ್ರಿಗೆ ವಿಶ್ ಯು ಹ್ಯಾಪಿ ಬರ್ತಡೇ. ನನ್ನ ಕಡೆಯಿಂದ ಸ್ಪೆಷಲ್ ಬರ್ತಡೇ, 50ನೇ ವರ್ಷದ ಬರ್ತಡೇ. ನನ್ನ ಕುಟುಂಬ ಎಲ್ಲ ಈ ಮೂಮೆಂಟ್ಗೆ ಎಲ್ಲ ಬಂದಿದ್ವಿ. ನಾವು ಸ್ಪೆಷಲಿ ಅದಕ್ಕಿಂತ ಆಲ್ಮೋಸ್ಟ್ ಎಲ್ಲೋ ಬಂದು ವಿಶ್ ಮಾಡ್ತಿದ್ದೆ. ಅವ್ರು ಇದ್ದಾಗ್ಲೂ ಇಲ್ಲಿ ಇದೇ ಜಾಗದಲ್ಲಿ 2-3 ಸತಿ ವಿಶ್ ಮಾಡಿದ್ದೀನಿ. ನಿಜವಾಗ್ಲೂ ಆಲ್ಮೋಸ್ಟ್ ಇದೇ ಜಾಗದಲ್ಲಿ 2 ಸತಿ ವಿಶ್ ಮಾಡಿದ್ದೀನಿ. ಸ್ವತಃ ಅವ್ರಿಗೆ ಡೈರೆಕ್ಟಾಗಿ 2 ಸತಿ. ಯಾಕಂದರೆ ಅವಾಗ್ಲಿಂದನೂ ನಾನು ಅವರು ಹುಟ್ಟಿದಾಗಿಂದ ಅಪ್ಪುಯಿಂದನೂ ಗಂಧದ ಗುಡಿವರೆಗೂ ಅಪ್ಪು ಸರ್ ಅವರ ಹುಟ್ಟು ಅಭಿಮಾನಿ ನಾನು. ವರ್ಷ ಬರ್ತೀನಿ. ಅವ್ರ ಬಗ್ಗೆದಾಗ ನಾನು ಮಾತಾಡೋಂಥ ವಿವರಣೆಗಳು ಏನಿಲ್ಲ. ಒಂದೇ ಒಂದು ಮಾತಾಡಬೇಕಾದ್ರೆ ದೇವರು. ಅವ್ರು ಇದ್ದಾಗ್ಲೂ ದೇವರು, ಅವ್ರು ಈಗಿಲ್ಲ ಅಂದ್ರೂ ದೇವರು. ಒಬ್ಬ ವ್ಯಕ್ತಿ ದೇವ್ರು ಆಗ್ಬೇಕಾದ್ರೆ ಅಷ್ಟು ಅಸಾಧ್ಯ ಮಾತಲ್ಲ. ಒಬ್ಬ ವ್ಯಕ್ತಿ ದೇವ್ರು ಆಗ್ಬೇಕಾದ್ರೆ ಅವನು ಇದ್ದಾಗೂ ದೇವ್ರು ಆದ್ರೇ ಅವನು ಇಲ್ಲದೇ ಇದ್ದಾಗ ದೇವ್ರು ಆಗೋಕ್ಕೆ ಸಾಧ್ಯ. ಅಷ್ಟೇ ಒಂದೇ ಮಾತನ್ನ ಹೇಳ್ಬೇಕಾದ್ರೆ ಅವ್ರ ಬಗ್ಗೆದಾಗ ಮಾತಾಡೋಕ್ಕೆ ಸರ್ ನಾನು ಏನು ಮಾತಾಡ್ಬೇಕು. ಸ್ವತಃ ಅವ್ರನ್ನ ಕಣ್ಣಾರೆ ಕಂಡು ವಿಶ್ ಮಾಡ್ತಾ ಇದ್ರಿ. ಈಗ ಅವ್ರು ಇಲ್ಲದೆ ಇರುವಂಥ ಸಮಯದಲ್ಲಿ ಫೀಲ್ ಆಗುತ್ತೆ ಸರ್, ಫೀಲ್ ಆಗುತ್ತೆ. ಫ್ಯಾಮಿಲಿ ನೋವಾಗುತ್ತೆ. ಇದು ಖುಷಿಗೋಸ್ಕರ ಇಲ್ಲಿ ಜನ ನೋಡಿಗೋಸ್ಕರ ಬರೋಂಥ ಅಳುವಲ್ಲ. ಅವ್ರನ್ನ ನೆನೆಸ್ಕೊಂಡಾಗ ಬರೋಂಥ ಒಂದು ಫೀಲು ಯಾವ ಥರ ಗೊತ್ತಾ, ಒಂದು ತಾಯಿಗೆ ನಾವು ಯಾವ ಥರ ಕಳ್ಕೊಂಡಾಗ ನಾವು ಫೀಲ್ ಆಯ್ತೀವಲ್ಲ ಆ ಥರ. ನಮ್ಮ ತಾಯಿ ಹೆಸರು ಲಕ್ಷ್ಮೀಬಾಯಿ ಅಂತ. ನನ್ನ ಮಗಳು ಯಾವಾಗಲೂ ನನ್ನ ಮಗ ಪುನೀತ್ ರಾಜ್ಕುಮಾರ್ ಥರ ಇರಬೇಕು ಅಂತೇಳಿ ನಮ್ಮ ತಾಯಿ ಯಾವಾಗಲೂ ಹೇಳ್ತಾಯಿದ್ರು. ಆದರೆ ಅವಾಗಿಂದ ಚಿಕ್ಕ ವಯಸ್ಸಿಂದನೂ ಅವ್ರು ಅದೇ ಥರ ಟ್ರೀಟ್ಮೆಂಟ್ ಮಾಡ್ಕೊಂಡು ನಾನು ಸ್ಕೂಲಲ್ಲಿ ಇರಬೇಕಾದ್ರೆ ನಮ್ಮ ಅತ್ತಿಗೆ ಆಗಲಿ ನಮ್ಮ ತಾಯಿ ಆಗಲಿ ನಿಮ್ಮ ಸಾಂಗ್ ಬತ್ತು ಬಾ ಓಡ್ ಬಾ ಅಂತ ಸ್ಕೂಲ್ ಅಂದರೆ ನಮ್ಮ ಮನೆಯಿಂದ ಸ್ಕೂಲ್ ಪಕ್ಕನೇ ಊರು ಹಳ್ಳಿ ಸರ್ ನಮ್ದು ಗುಲ್ಬರ್ಗದಿಂದ ಕೂಟ್ನೂರು ಅಂತ ಹೇಳಿ ನಮ್ಮದೊಂದು ಗ್ರಾಮ. ಅಲ್ಲಿಂದ ನಮ್ಮ ತಾಯಿ ಅಲ್ಲಿ ನಮ್ಮ ಅತ್ತಿಗೆ ನಮ್ಮ ದೊಡ್ಡಣ್ಣವ್ರ ಅತ್ತಿಗೆ ಅವ್ರು ಕೂಗೋರು ನಿಮ್ಮ ಸಾಂಗ್ ಬಂತು ಬಾ ಓಡ್ ಬಾ ಅಂತೇಳಿ. ನಾವು ನಿಜವಾಗ್ಲೂ ಸರ್ ಈ ಸ್ಕೂಲ್ ಪ್ರೋಗ್ರಾಮಲ್ಲಿ 2-3 ಸತಿ ನಾವು ಫೋಟೋ ತೊಗೊಂಡಿದ್ದೀನಿ. ಅದು ಐತೆ. ನಾವು ನನ್ನ ಮನೆ ರೂಮಲ್ಲಿ ಬಂದಾಗ ರೂಮಲ್ಲಿ ಬಂದ್ರೂ ಈಗಾದರೂ ಅಬ್ಸರ್ವ್ ಮಾಡ್ಕೋಬೋದು. ನನ್ನ ಕಿಚನ್ ಹಿಡಿದು ನನ್ನ ಮನೆ ಫುಲ್ ಎಲ್ಲನೂ ಅಪ್ಪು ಸರ್ ಫೋಟೋ ಪ್ರತಿಯೊಂದು ಕಡೆ. ಯಾಕೆ ಅವ್ರಿಗೆ ಬಿಟ್ಟರೆ ನಾನು ಯಾವ ದೇವ್ರಿಗೂ ಇಲ್ಲಿವರೆಗೂ ನಂಬಿಲ್ಲ. ನನಗೆ ಅದು ಅಸಾಧ್ಯನೂ ಇಲ್ಲ. ಇವರು ಸ್ಫೂರ್ತಿ ಒಂದೇ ನಾನು ಇಟ್ಕೊಂಡು ಹೋಗ್ತಿರೋದಕ್ಕೆ ಕಾರಣ ಏನಂತಂದರೆ ಅವ್ರ ದೇವರು. ಯಾವಾಗಲೂ ಪ್ರತಿಯೊಂದು ಸರ್ತಿನೂ ನೀ ಯಾರಿಗೂ ಕೆಟ್ಟದ್ದು ಬಯಸ್ಬೇಡ ಕಣೋ. ನನಗೆ ಇಲ್ಲಿ ಬಂದಾಗ ಇಲ್ಲಿ 2 ಸರ್ತಿ ನಾನು ನಿಜವಾಗ್ಲೂ ಅವ್ರ ಜಾಗದಲ್ಲಿ ನಿಂತಿದ್ದೀನಿ. ಇಲ್ಲೇ 2 ಸರ್ತಿ ನಾನು ಡೈರೆಕ್ಟಾಗಿ ಅಪ್ಪು ಸರ್ಗೆ ನೋಡಿದ್ದು. ನಾನು ಇದೇ ಜಾಗದಲ್ಲಿ ಅಪ್ಪು ಸರ್ಗೆ ನಾನು 2 ಸರ್ತಿ ನಾನು ಡೈರೆಕ್ಟಾಗಿ ನೋಡಿದ್ದು. ಬಂದು ಸರ್ ಅಂತ ಎಲ್ಲ ಬಾಂಬ್ಸರು ಬಾಡಿಗಾರ್ಡ್ ಇದ್ದು ದೂರ ಹೋಗು ಅಣ್ಣ ಪ್ಲೀಸ್ ಅಣ್ಣ ಕೈ ಮುಗಿತೀನಿ ಒಂದೇ ಒಂದು ಸರ್ತಿ ಸರ್ ಕೂಡ ಫೋಟೋ ತೊಗೋತೀನಿ ನಾನು. ಸರಿ ಆಯ್ತು ಬಾರೋ ಅಂತ ಹೇಳಿ ಕರ್ಕೊಂಡು ನೀ ಯಾರಿಗೂ ಕೆಟ್ಟದ್ದು ಬಯಸ್ಬೇಡ. ನಂತರ ನೀನು ಫೋಟೋ ತೊಗೋಕೆ ಮುಂದೆ ಬಾ. ನೀನು ಫೋಟೋ ತೊಗೋಕೆ ಮುಂದೆ ಬಾ. ಯಾರಿಗೂ ಕೆಟ್ಟದ್ದು ಮಾತ್ರ ಬಯಸೋಕೆ ಹೋಗಬೇಡ. ಅವ್ರು ನಿಜವಾಗ್ಲೂ ಇದು ಹೇಳಿದ್ ಸರ್. ಅವರು ನಿಜವಾಗ್ಲೂ ಇಲ್ಲಿ ಹೇಳ್ಕೊಂಡು ಸುಳ್ಳು ಹೇಳೋಂಥ ಅವಶ್ಯಕತೆ ನನಗಿಲ್ಲ. ಅದು ಪ್ರೂಫ್ ಮಾಡೋಕ್ಕೆ ಅವರಿಲ್ಲ. ನಿಜವಾಗ್ಲೂ ಅವ್ರು ಇದ್ದಿದ್ರೆ ನಾನೇ ಹೇಳ್ತಿದ್ದೆ ಸರ್ ನೀವು ಇಲ್ಲಿ ನಿಮ್ಮ ಜೊತೆ ಫೋಟೋ ತೊಗೊಂಡಿದ್ದೀನಿ ಸರ್, ಅದು ಫೋಟೋನು ನನ್ನ ಹತ್ರ ಐತೆ ನೋಡಿ ಸರ್ ಅಂತೇಳಿ. ಅದೇ ಫೋಟೋ ನಾನು ಬ್ಯಾನರ್ ಹಾಕ್ಸಿದ್ದು ಮನೇಲಿ, ಮೊಬೈಲಲ್ಲೂ ಐತೆ, ಫೋಟೋಲ್ಲೂ ಐತೆ. ಸ್ಟಾರ್ ವಾರ್ಸ್ ಮಾಡೋದು ಅದು ಬಿಡ್ರಿ ಸೆಕೆಂಡ್ರಿ. ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸಿದ್ದಿಲ್ಲ. ನೀವು ಯಾರಿಗೂ ಕೆಟ್ಟದ್ದು ಬಯಸೋಕ್ಕೆ ಹೋಗ್ಬೇಡ್ರಿ. ಅವ್ರು ಯಾವತ್ತೂ ಎಲ್ಲರೂ ಒಂದೇ ಥರ ಹೇಳಿದ್ದು, ಒಂದೇ ಥರ ಆ ಥರ ಖುಷಿಯಿಂದ ಯಾರಿಗೂ ಏನು ಕೆಟ್ಟದ್ದು ಬಯಸೋಕೆ ಹೋಗ್ಬೇಡ್ರಿ. ಯಾರೇ ಆಗಲಿ ನಮ್ಮ ಇಂಡಸ್ಟ್ರಿದಾಗ ಯಾರೇ ಆದ್ರೂ ಎಲ್ಲರೂ ನಮ್ಗೆ ಬೇಕಾಗಿದ್ದವ್ರೆ, ಎಲ್ಲರೂ ನಮ್ಮ ಇಂಡಸ್ಟ್ರಿ ಬೆಳೆಸೋರೆ, ನಮ್ಮ ಕರ್ನಾಟಕ ಅಂತ ಬೆಳೆಸೋವಂಥವ್ರೆ ವ್ಯಕ್ತಿಗಳು ಯಾರಾದ್ರೂ. ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಂಡು ಸುಮ್ಮನೆ ಅವ್ರಿಗೆ ಯಾರೂ ಮಾತಾಡೋಕೆ ಹೋಗ್ಬೇಡಿ. ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟ್ ನಾನು ಹೇಳ್ತಿರೋದು, ಅಪ್ಪು ಬಾಸ್ ಥರ ವ್ಯಕ್ತಿ ಅಂತೂ ಯಾರೂ ಇಲ್ಲ. ನೀವು ಬಿಟ್ಟರೆ ಅವನು ಹಂಗಾದ ಇವ್ನು ಹಿಂಗಾದ ಅಂತ ಯಾವತ್ತೂ ಮಾತು ಹೇಳಕ್ಕೆ ಹೋಗ್ಬೇಡಿ. ನಾನು ಹೇಳ್ತಿರೋದು ಇದು ಎಲ್ಲ ಸ್ಟಾರ್ ವಾರದು ತಾತ್ಕಾಲಿಕ ನಾವು ಹುಟ್ಟಿಸ್ಕೊಂಡಿರೋದು. ಅವ್ರು ಯಾವತ್ತೂ ಇಲ್ಲ. ಅವರು ಯಾವಾಗ ಹೆಂಗಿದ್ರು ಗೊತ್ತಾ, ಒಂದು ಎಷ್ಟೊಂದು ಖುಷಿ ಪ್ರೀತಿ ನೀವು ಯಾರಿಗೂ ಕೆಟ್ಟದ್ದು ಬಯಸಕ್ಕೆ ಹೋಗ್ಬೇಡ ಅಂತ ನನಗೆ ಹೇಳಿರೋ ಮಾತು ನಾ ಬೇರೆಯವ್ರಿಗೆ ಹೇಳೋದು. ಅವ್ರು ಇಷ್ಟಕೊಂಡು ನನಗೆ ನಿಜವಾಗ್ಲೂ ಅವ್ರ ನುಡಿ ನಾನು ಕೇಳಿದ್ದು, ಅವ್ರ ಮಾತು ನಾನು ಕೇಳಿದ್ದು, ನಾನು ತಬ್ಕೊಂಡಿರೋದು ಇದೇ ಜಾಗದಲ್ಲಿ. ಖುಷಿ ಸರ್ ನಿಜವಾಗ್ಲೂ ಸರ್. 50ನೇ ವರ್ಷ ಬರ್ತಡೇ ನನಗೆ ಸ್ಪೆಷಲ್ ಸರ್. ನಿಜವಾಗ್ಲೂ ಹೇಳ್ತೀನಿ, ನನ್ನ ತಾಯಿ ಹೊಟ್ಟೆಲಿ ಇವಾಗ ನಾನು ಸ್ಪೆಷಲಾಗಿ ಹುಟ್ಟು ಬಂದಿರೋ ಥರ ಖುಷಿ ಸರ್. ನನಗೆ ಮರು ಜನ್ಮ ಬಂದಿರೋ ಖುಷಿ ಸರ್. ನಾನು ಬಂದಿದ್ದೀನಿ ಊರಿಂದ. ನಾನು ಇಲ್ಲಿರಲ್ಲ, ಊರಿಂದನೇ ನಾನು ಬರೋದು. ಸ್ಪೆಷಲ್ ವರ್ಷಕ್ಕೂ ನಾನು ಬರೋದು ಊರಿಂದನೇ. ಊರಿಂದ ಬಂದು ನಾನು ಅಲ್ಲಿ ನೈಟ್ ಆಗಲಿ 1-2 ದಿನ ಮುಂಚೆ ಆಗಲಿ ಬಂದು ಇಲ್ಲಿ ನಮ್ಮ ರಿಲೇಷನ್ ಇದ್ದಾರೆ ಅವ್ರ ಮನೇಲಿ ಬಂದು ನಾ ಎಲ್ಲ ರೆಡಿ ಆಗಿ ಈ ಕಡೆ ಬರ್ತೀನಿ, ಮಾತಾಡ್ತೀನಿ ನಾನು ಸರ್. 1 ಸೆಕೆಂಡ್ ವಿಶ್ ಯು ಹ್ಯಾಪಿ ಬರ್ತಡೇ ಅಪ್ಪು ಸರ್ ಫ್ಯಾನ್ ಪ್ರತಿಯೊಬ್ಬರಿಗೂ ಎಲ್ಲರೂ ಖುಷಿಯಿಂದ ಇರಿ. ಯಾರು ಬೇಜಾರಾಗೋಕೆ ಹೋಗ್ಬೇಡಿ. ವಿಶ್ ಯು ಹ್ಯಾಪಿ ಬರ್ತಡೇ ಸರ್.